ಕಾಡು ಮಂತ್ರಿ ಈಶ್ವರ್ ಖಂಡ್ರೆಯ ಹಣೆಯದ ಮೇಲೆ ಅಥವಾ ಹಣೆ ಮೇಲೆ ಹೊಸ ಬರಹವನ್ನ ಬರೆಯಲಾಗುತ್ತಾ? ಈಶ್ವರ್ ಖಂಡ್ರೆಗೆ ಒಲಿಯುತ್ತಾ ಹೈಕಮಾಂಡ್ ಕೃಪೆ? ಡಿಕೆ ಸಂಪುಟದಲ್ಲಿ ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಪಟ್ಟ ಕಟ್ಟುವ ಸಾಧ್ಯತೆ? ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ ಡಿಸಿಎಂ ಪಟ್ಟದ ಚರ್ಚೆ. ಈಶ್ವರ್ ಖಂಡ್ರೆ ಬೆನ್ನಿಗಿದೆ ದಶಕಗಳ ನಿಷ್ಠೆ. ಮೂಲ ಕಾಂಗ್ರೆಸ್ಸಿಗನಿಗೆ ಸಿಗಲಿದೆಯಾ ಹೈಕಮಾಂಡ್ ಶಿಫ್ಟು ಅಥವಾ ಗಿಫ್ಟು? ದಶಕಗಳಿಂದ ಪಕ್ಷಕ್ಕಾಗಿ ರಕ್ತ ಬಸಿದ ನಾಯಕ ಈಶ್ವರ್ ಖಂಡ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಪಕ್ಷ ಕಟ್ಟಿದ ದಕ್ಷ ಕೈ ನಾಯಕ. ಅರಣ್ಯ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿ ಸೈ ಎನಿಸಿಕೊಂಡಿರುವ ಖಂಡ್ರೆ ಲಿಂಗಾಯತ ಕಾರ್ಡ್ ಪ್ಲೇ ಮಾಡಲಿದೆಯೇ ಕೈ ಪಡೆ? ಜಾತಿ ರಾಜಕಾರಣ, ಕ್ಯಾಸ್ಟ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ಜೀವಂತವಾಗಿರುವಂತಹ ವಿಚಾರ. ಹಂಗ ಮಾಡದಲ್ಲೇ ಇದ್ರೆ ರಾಜಕೀಯ ಮಾಡೋದಕ್ಕಾಗಲ್ಲ. ರಾಜ್ಯದ ಪ್ರಬಲ ಸಮುದಾಯಗಳ ಪೈಕಿ ಲಿಂಗಾಯತ ಸಮುದಾಯವು ಅಗ್ರಗಣ್ಯ. ಈಶ್ವರ್ ಖಂಡ್ರೆ ಅಲ್ಲಿ 3 ತಿಂಗಳು, ಇಲ್ಲಿ 3 ತಿಂಗಳು, ಇನ್ನೊಂದು ಕಡೆ 6 ತಿಂಗಳು ಅಂತ ಹೇಳಿ ಓಡಾಡ್ಕೊಂಡು ಬಂದವರಲ್ಲ. ಸಂಸಾರಿ ತರ ಒಂದು ಕಡೆ ನೆಟ್ಟಿಗೆ ನಿಂತ್ಕೊಂಡವರು, ಸಂಚಾರಿ ಆಗಲಿಲ್ಲ. ಸಿಎಂ ಇಬ್ರಾಹಿಮೋ ಮತ್ತೊಂದು ಇಬ್ರಾಹಿಮೋ ಇನ್ನೊಬ್ರು ಹಂಗಾಗಲಿಲ್ಲ. ಬಾಲಕೃಷ್ಣ ಅವ್ರ ತರಾನೋ ಹಂಗಾಗಲಿಲ್ಲ. ಈಶ್ವರ್ ಖಂಡ್ರೆ ತಟಸ್ಥವಾಗಿ ನೋಡಿ, ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಖಂಡ್ರೆ. ಸಾಕಷ್ಟು ಖಾತೆಗಳನ್ನು ನಿಭಾಯಿಸಿದ್ರು, ಸಾಕಷ್ಟು ಜವಾಬ್ದಾರಿಯನ್ನು ನಿಭಾಯಿಸಿದಂಥ ಒಬ್ಬ ಲಿಂಗಾಯತ ಸಮುದಾಯದ ಸಂಪೂರ್ಣವಾಗಿ ಲಿಂಗಾಯತ ಸಮುದಾಯವನ್ನು ಸೆಳೆಯುವಂತಹ ಪ್ರಯತ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಡಿಸಿಎಂ ಪಟ್ಟ ನೀಡೋದಕ್ಕೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಕೊನೆಗೂ ಈಶ್ವರ್ ಖಂಡ್ರೆ ಒಲಿಯುತ್ತಾ ಉಪಮುಖ್ಯಮಂತ್ರಿ ಪಟ್ಟ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಕರ್ನಾಟಕ ಅಂದ ತಕ್ಷಣ ನಮಗೆ ಜಾತಿ ರಾಜಕಾರಣನೇ ನೆನಪಿಗೆ ಬರೋದು. ಅದು ಪ್ರತಿ ಬಾರಿ ಏನಾದರೂ ಒಂದು ರಾಜಕೀಯ ವಿದ್ಯಮಾನಗಳು ನಡೆದಾಗ ಅದೇ ಜಾತಿ ಸಮೀಕರಣವೇ ನಡೆಯುತ್ತೆ. ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಉನ್ನತ ಸ್ಥಾನ ಸಿಗೋ ಸಾಧ್ಯತೆಗಳಿದೆ, ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಮಾಹಿತಿ ಮಂಜುನಾಥ್? ನಿಜಕ್ಕೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಈಗ ಆಗ್ತಿರುವಂತದ್ದು. ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ರಾಜಕೀಯ ಮುಂದೆ ಹೇಗೆ ನೆಕ್ಸ್ಟ್ ಅಂತೇಳಿ ಸಾಕಷ್ಟು ಕುತೂಹಲ ಕೆಳಿಸಿರುವಂತದ್ದು. ಅದರಲ್ಲೂ ಕೂಡ ಈಗಿರುವಂತ ಸಾಕಷ್ಟು ಸುಮಾರು ವರ್ಷಗಳಿಂದ ರಾಜ್ಯ ರಾಜಕೀಯವನ್ನ ನೋಡ್ಕೊಂಡ್ ಬಂದಿರುವಂತವ್ರಿಗೆ ಯಾವುದೇ ಒಂದು ಮುಖ್ಯವಾದಂತಹ ಸ್ಥಾನಮಾನ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿಯ ಇನ್ನೂ 2 ವರ್ಷ ಇರುವಂತಹ ಸರ್ಕಾರದಲ್ಲಿ ನಮಗೆ ಯಾವ ರೀತಿ ಒಂದು ಪಟ್ಟ ಸಿಗ್ಬೇಕು ಮತ್ತು ಜೊತೆಗೆ ಯಾವ ಸ್ಥಾನಮಾನ ದೊರಕಬೇಕು ಅಂತೇಳಿ ಸಾಕಷ್ಟು ಸಚಿವರು ಹೆದ್ದಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಈಗ ಅಂದ್ರೆ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಈಗ ಅಂದ್ರೆ ಡಿಸಿಎಂ ಸ್ಥಾನ ಅಂದ್ರೆ ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೇಳಿ ಈಗ ಅವರು ಕೂಡ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಯಾಕಂದ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸಾಕಷ್ಟು ಪಕ್ಷವನ್ನ ಕಟ್ಟಿ ಸಂಘಟನೆ ಮಾಡಿದಂತವ್ರು, ಜೊತೆಗೆ ಈಗಾಗಲೇ ಏನು ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮೈಗೂಡಿಸಿಕೊಂಡು ಸೈ ಎನಿಸಿಕೊಂಡ ವ್ಯಕ್ತಿ, ಜೊತೆಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ಜೊತೆಗೆ ಲಿಂಗಾಯತ ಸಮಾಜ ಸೇರಿದಂತೆ ಈ ಬಾರಿ ನಮ್ಗೆ ಕಂಪಲ್ಸರಿ ಅಂದ್ರೆ ನಮ್ಗೆ ಈ ಸಾರಿ ನಮ್ಗೆ ಡಿಸಿಎಂ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಈಗಾಗಲೇ ಅಂದ್ರೆ ಹೈಕಮಾಂಡ್ ಮುಂದೆ ಲಾಬಿ ನಡೆಸಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಶ್ವರ್ ಖಂಡ್ರೆಗೆ ಡಿಸಿಎಂ ಪಟ್ಟ ಸಿಗ್ಬೋದಾ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಂದಿನ ದಿನಗಳು ಅಂದ್ರೆ ನಾಳೆ ನಡೆಯುವ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ. ಮಂಜುನಾಥ್, ಇದು ನಿರೀಕ್ಷಿತವೋ ಅನಿರೀಕ್ಷಿತವೋ, ಬಟ್ ಈಶ್ವರ್ ಖಂಡ್ರೆಯ ಪಾಲಿಗೆ ಡಿಕೆ ಎನ್ನುವಂತಹ ಮತ್ತೊಬ್ಬ ಮಾಸ್ ಲೀಡರ್ನ ವ್ಯಾಪ್ತಿಯಲ್ಲಿ ಒಂದು ಸ್ಥಾನ ಸಿಗ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ರಾಜಕೀಯ ಕೌತುಕ ಅದು. ಇನ್ನು ಈಗ ಬರ್ತಾ ಇರ್ತಕ್ಕಂತಹ ಮಾಹಿತಿಯ ಪ್ರಕಾರ ಈಶ್ವರ್ ಖಂಡ್ರೆ ಅವರಿಗೆ ಸಿಗಲಿದೆ ಎನ್ನುವಂಥ ಖಚಿತತೆ ಈ ಬಗ್ಗೆ ಹೇಳೋದಾದ್ರೆ ಮಂಜುನಾಥ್? ಸಾಯಿಲ್, ನಿಜಕ್ಕೂ ಕೂಡ ನಾ ಹೇಳ್ದಾಗೆ, ಯಾಕಂದ್ರೆ ಇವತ್ತು ಏನಾದ್ರು ಕಾಂಗ್ರೆಸ್ ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ ಈ ಹಿಂದೆ ಕೂಡ ಇದಕ್ಕೆ ನಾನು ಒಬ್ಬ ಸಾರಥಿಯಾಗಿದ್ದೇನೆ. ಅಂತಂದ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಸುಮಾರು ವರ್ಷಗಳ ಕಾಲ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಯಾವಾಗ ಅಂದ್ರೆ ಈಶ್ವರ್ ಖಂಡ್ರೆ ಅವ್ರಿಗೆ ಲಿಂಗಾಯತ ಸಮುದಾಯದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಅಂತ ಬಂದ್ರೆ ಅಂದ್ರೆ ಜಾತಿ ರಾಜಕಾರಣ ಅಂತ ನೋಡ್ಲಾಗ್ತದೆ. ಹಾಗಾಗಿ ಯಾವ್ಯಾವ ಜಾತಿಗೆ ಯಾವ್ಯಾವ ಸಚಿವ ಸ್ಥಾನಮಾನ ಕೊಡ್ಬೇಕು ಅಂತೇಳಿ ಹೈಕಮಾಂಡ್ ಒಂದ್ ಕಡೆ ನಿರ್ಧಾರ ಮಾಡುತ್ತೆ. ಹೀಗಾಗಿ ಈ ಬಾರಿ ಏನ್
ಈಗ ಹೊಸ ಸಚಿವ ಸಂಪುಟದಲ್ಲಿ ಯಾರನ್ನ ಸಚಿವರನ್ನು ಮಾಡಬೇಕು ಅಂತೇಳಿ ಈಗ ಒಂದು ಏನು ಪಟ್ಟಿ ರೆಡಿ ಆಗ್ತಾ ಇದೆ. ಈ ಪಟ್ಟಿಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಈಗ ಪ್ರಭಾವಿ ಆಕಾಂಕ್ಷಿಯಾಗಿರುವಂತದ್ದು ಈಶ್ವರ್ ಖಂಡ್ರೆ ಅವ್ರನ್ನ DCM ಆಗಿ ಏನಾದ್ರು ಒಂದ್ ವೇಳೆ DCM ಸ್ಥಾನವನ್ನ ಕೊಟ್ರೆ ಸದ್ಯ ಯಾವುದೇ ರಾಜಕೀಯದಲ್ಲಿ ಯಾವುದೇ ಮತ್ತೆ ತಳಮಳ ಇರೋದಿಲ್ಲ, ಜೊತೆಗೆ ಯಾವುದೇ ಬೇರೆ ಬೇರೆ ಆಕ್ರೋಶಗಳು ಕೂಡ ಬರೋದಿಲ್ಲ ಅಂತ ಹೇಳಿ ಈಗ ಹೈಕಮಾಂಡ್ ಕೂಡ ಅಂದ್ರೆ ಇನ್ಸೈಡ್ ಮಾಹಿತಿ ಹೋಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ DCM ಸ್ಥಾನವನ್ನ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಈಗ ಈಶ್ವರ್ ಖಂಡ್ರೆ ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.